ವೈದ್ಯೋ ನಾರಾಯಣ ಹರಿಯೇ ಎಂದಾಗ ನಿಜವಾದ ವೈದ್ಯ ಪೌರ ಕಾರ್ಮಿಕ. ಪೊಲೀಸ್ ಹೆಂಗೋ ಕಾಕಿಲಿ ಪೌರ ಕಾರ್ಮಿಕರು ಹಂಗೆ ಎರಡು ಕಾಕಿ. ಈ ಸಮಾಜನ ಕಾಯಂತದ್ದು ಎರಡು ಕಾಕಿ, ಒಂದು ಪೌರ ಕಾರ್ಮಿಕ ಒಂದು ಕಾಕಿ, ಪೊಲೀಸ್ ಒಂದು ಕಾಕಿ. ನಿಮ್ಮ ಮನೇಲಿ ಏನಿದೆಯೋ ನೀವು ಅರ್ಧ ಕೆಜಿ ಅಕ್ಕಿ ನೀವು ಹಾಕೋತಿರಲ್ಲ, ಇನ್ನು ಅರ್ಧ ಅನ್ನ ಸಾಂಬಾರ್ ಹಾಕಿ ಅವನ ತೃಪ್ತಿಯಾಗಿ ಈಚೆ ಹೋದ್ರೆ ನಿಮ್ಮ ಮನೆ 100 ವರ್ಷ ನೀವು ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ. ಸರ್ ಕೊರೋನಾ ಬಂದಾಗ ಐಶ್ವರ್ಯರಿಗೆ ಕೊರೋನಾ ಬಂತು, ಕಾಜಲ್ಗೆ ಬಂತು, ಎಂತೆಂಥ ಫಿಲಮ್ ಆಕ್ಟ್ರು ಬಾಲಿವುಡ್ ಹಾಲಿವುಡ್ಗೆಲ್ಲ ಬಂತು. ಪೌರ ಕಾರ್ಮಿಕರ ಸತ್ತಿರೋ ಉದಾಹರಣೆ ಕೊಡಿ. ಅವರಿಂದನೇ ಭಗವಂತ ಇದ್ದಾನೆ. ನಾನು ಬೆಳಗ್ಗೆ ಎದ್ರೆ ನಾನು ಮನೆಯಿಂದ ಈಚೆ ಬಂದರೆ ಸೌಂಡ್ ಆಗ್ತದೆ ಆಟೋ, ನಾನು ಫಸ್ಟು ನನ್ನ ಮಕ್ಕಳಾರ ಬಂದರು ದೇವ್ರ ಫೋಟೋ ನೋಡ್ಬಿಡಿ, ಪೌರ ಕಾರ್ಮಿಕರು ನೋಡಿ ಅಂತೀನಿ. ನಮಗೆ ಪೌರ ಕಾರ್ಮಿಕರೇ ದೇವರು. ಈ ಥರ ಎಲ್ಲ ಮಾತಾಡ್ತಾರೆ. ಸೊ ಜನಗಳು ಇಷ್ಟೊಂದೆಲ್ಲ ನಾಲೆಡ್ಜ್ ಇಟ್ಕೊಂಡು ಎಜುಕೇಟೆಡ್ ಆಗಿ ಈ ಥರ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾರಲ್ಲ ಸರ್, ಮಕ್ಕಳಿಗೂ ಅದನ್ನೇ ಕಲಿಸಿದಾರಲ್ಲ ಇವರು ಅಂತ. ಸರ್ ನೀವು ಹೇಳೋದು 100%. ಸಂವಿಧಾನ ನಾವು ಗೌರವಿಸ್ತೀವಿ ಅಂದರೆ ಕರೆಕ್ಟ್. ಪೌರ ಕಾರ್ಮಿಕರು ಗೌರವಿಸುವ ಸಂವಿಧಾನ ಗೌರವಿಸ್ತೀವಿ ಅಂತ. ಆದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಆ ಊಟನ ಆ ವ್ಯವಸ್ಥೆನಲ್ಲಿ ಹಾಕುವಂಥ ಮನಸ್ಥಿತಿ ಎಲ್ಲ ಈ ಎಜುಕೇಟೆಡ್ಗಳದ್ದು. ಇವ್ರುಗಳ ಮನಸ್ಸು ಏನು ಎಷ್ಟು ದಿವಾಳಿ ಆಗಿದೆ ಸರ್. ಸರ್ ಆ್ಯಕ್ಚುಲಿ ಅದನ್ನ ಮಾಡ್ತಾ ಇರೋದು ಎಜುಕೇಟೆಡ್ಗಳು. ಸರ್ ಪೌರ ಕಾರ್ಮಿಕರಿಗೆ ಏನಾದರೂ ಕಾರ್ಯಕ್ರಮಗಳು ನೀವು ನಿಮ್ಮ ಹುಟ್ಟುಹಬ್ಬಕ್ಕೆ? ಸರ್ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ 21ನೇ ತಾರೀಕು ಪೌರ ಕಾರ್ಮಿಕರಿಗೆ ಅದೇನು ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಏನಲ್ಲ, ಕರ್ತವ್ಯ, ನನ್ನ ಕರ್ತವ್ಯ ಅದು ಕಾರ್ಯಕ್ರಮ ಅಂದರೆ ತಪ್ಪಾಗ್ತದೆ. ಅದು ರಾಜಕಾರಣಕ್ಕೆ ಅದು ಮಸಿ ಬೆಳೆ ಅಂತ ಕೆಲಸ. ನಾವು ಕಾರ್ಯಕ್ರಮ ಮಾಡ್ಕೊಂಡೇನೋ ರಾಜಕಾರಣ ಬೆಳೆ ಬೇಯಿಸ್ಕೊತಾನೆ ಅಂತ. ಪೌರ ಕಾರ್ಮಿಕರಿಗೆ ನಾನು ಕಾರ್ಯಕ್ರಮ ಹಮ್ಮಿಕೊಳ್ಳಲ್ಲ. ಪೌರ ಕಾರ್ಮಿಕರು ನಮ್ಮನೆ ದೇವರು, ಈ ಸಮಾಜದ ದೇವರು. ಹಂಗಾಗಿ ಅವ್ರ ಬಗ್ಗೆ ನಾವು ಹಗುರವಾಗಿ ಯಾರು ನಡ್ಕೋತಾರೆ ಅವ್ರಿಗೊಂದು ಮಾದರಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಅದು ಕಾರ್ಯಕ್ರಮ ಎಲ್ಲ ನಮ್ಮ ಹಕ್ಕೋದು, ನಾನು ಮಾಡಲೇಬೇಕು. ಹಂಗಾಗಿ ಅವ್ರಿಗೊಂದು ಬಟ್ಟೆ ವಿತರಣೆ, ಅವತ್ತಿನ ದಿನ ಒಂದು ಊಟದ ವಿತರಣೆ, ಅದ್ರ ಮೂಲಕ ನನ್ನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಅದ್ರ ಯಾವ ವಾರ್ಡಲ್ಲಿ? ಸರ್ 3ನೇ ವಾರ್ಡ್ ಸರ್. ನನ್ನ 3ನೇ ವಾರ್ಡು ಮಾದೇಶ್ವರ ಬಣೆ ಕುಂಬಾರ್ಕೊಪ್ಪಲ್. ಆ 3ನೇ ವಾರ್ಡಿಂದ ಚಾಮುಂಡೇಶ್ವರಿ ದೇವಸ್ಥಾನ ಮುಂಭಾಗ ಅವತ್ತು ದಿನ ಒಂದು 20-25 ಜನ ಪೌರ ಕಾರ್ಮಿಕರಿಗೆ, ಲೇಡೀಸ್ಗೆ ಸ್ಯಾರಿ, ಜೆಂಟ್ಸ್ಗೆ ಪಂಚೆ ಶಲ್ಯ ಇದನ್ನೆಲ್ಲ ಹಮ್ಮಿಕೊಂಡು ಅವತ್ತು ದಿನ ಅವ್ರ ಆಶೀರ್ವಾದ ಪಡೆದು ನಾನೇನೋ ಮುಂದೆ ರಾಜಕಾರಣಕ್ಕೆ ಹೋಗ್ಬೇಕಂದ್ರೆ ಅವ್ರ ಆಶೀರ್ವಾದ ಫಸ್ಟ್ ಇರಲಿ ಅಂತ ಹೇಳ್ತಾ ಅಲ್ಲಿಂದ ನಾನು ರಾಜಕಾರಣ ಸ್ಟಾರ್ಟ್ ಮಾಡ್ತೀನಿ. ಎಸ್ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ರ ರೈಟ್ ನ್ಯೂಸ್. ಈಗ ನಮ್ಮೊಟ್ಟಿಗೆ ಯೋಗೇಶ್ ಇದ್ದಾರೆ. ಸೊ BJP ಮುಖಂಡರು ಕೂಡ ಹೌದು. ಪೌರ ಕಾರ್ಮಿಕರು ಅಂದರೆ ಇಡೀ ಜಗತ್ತಿನ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗಳು ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರಿಲ್ಲ ಅಂತಂದರೆ 4 ದಿನ ಮನೆ ಒಳಗಡೆ ಅವ್ರು ಇರೋದಕ್ಕಾಗಲ್ಲ. ಅವ್ರ ಕಣ್ಣಿಂದ ಏನು ನೋಡೋಕ್ಕಾಗಲ್ವೋ ಅದನ್ನೆಲ್ಲ ಅವರು ಕೈಯಿಂದ ಮುಟ್ಟಿ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ, ಆ ಮನೆಯೂ ಕೂಡ ಸ್ವಚ್ಛ ಮಾಡಿ, ಏರಿಯಾ ಸ್ವಚ್ಛ ಮಾಡಿ, ಆ ನಗರವನ್ನು ಸ್ವಚ್ಛ ಮಾಡೋಂಥವ್ರು ನಮ್ಮ ಪೌರ ಕಾರ್ಮಿಕರು. ಅಂಥ ಪೌರ ಕಾರ್ಮಿಕರಿಗೆ ಅನ್ಯಾಯ ಆದಾಗ ಮೊದಲು ನಿಂತ್ಕೊಳ್ಳೋನು ದನಿ ಎತ್ತವನು ಕೂಡ ನಾವೇ ಆಗಿರ್ತೀವಿ. ನಾನೇ ಆಗಿದ್ದೀನಿ ಆ್ಯಕ್ಚುಲಿ. ಸೊ ಅನೇಕ ವಿಚಾರದಲ್ಲಿ ನಾನು ದನಿ ಎತ್ತಿದೆ. ಸೊ ಹಾಗೆ ಪೌರ ಕಾರ್ಮಿಕರ ಬಗ್ಗೆ ಮನೆ ಹತ್ರ ಹೋದಾಗಲೂ ಕೂಡ ಈಗಲೂ ಮರ್ಯಾದೆಗಳನ್ನು ಕೊಡಲ್ಲ, ನೀರುಗಳನ್ನು ಕೊಡಲ್ಲ, ದೂರದಿಂದ ಎಸೆಯುವಂಥದ್ದು, ಮತ್ತು ನೆನ್ನೆ ಮಿಕ್ಕಿರೋಂಥ ತಿಂಡಿನ ಅವರಿಗೆ ಕೊಡುವಂಥದ್ದು, ಏನೋ ಭಿಕ್ಷೆಗೆ ಕೊಟ್ಟಂಗೆ ಕೊಡುವಂಥದ್ದು, ಈ ಥರದ್ದೆಲ್ಲ ಈಗಿನ ನಾಗರಿಕರು ಕೂಡ ಈಗಲೂ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲವೂ ಕೂಡ ಬೇಡ. ಅವರು ಮನುಷ್ಯರು. ಅವರು ಏನಾದರೂ ಕೆಲಸ ಬಿಟ್ಟು ಅಂತಂದರೆ ನಿಮ್ಮದು ನೀವೇ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ನಿಮ್ಮ ಮಗದು ನೀವೇ ತೊಳ್ಕೊಳ್ಳೋಕ್ಕೂ ಆಗೋಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಮಾಡುವಂಥ ಕೆಲವೊಂದು ಗಲೀಜು ಅಥವಾ ಗಂಡಸರು ಮಾಡುವಂಥ ಕೆಲವೊಂದು ಗಲೀಜು ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ನಿಮ್ಮನ್ನು ಶುಚಿಯಾಗಿಡ್ತಾರೆ ಗೊತ್ತಾ. ಅವ್ರೊಂದು ಹ್ಯಾಟ್ಸ್ ಆಫನ್ನು ಹೇಳಬೇಕು. ಆದರೆ ಅಂತಹ ವ್ಯಕ್ತಿಗಳನ್ನು, ಪೌರ ಕಾರ್ಮಿಕರುಗಳನ್ನು ಕೀಳಾಗಿ ನೋಡೋರಿಗೆ ಒಂದು ಧಿಕ್ಕಾರ ಇರಲಿ. ಪೌರ ಕಾರ್ಮಿಕರ ಬಗ್ಗೆ ಏನು ಹೇಳಬೇಕು ಅಂದರೆ ಸರ್, ವೈದ್ಯೋ ನಾರಾಯಣ ಹರಿಯೇ ಎಂದಾಗ ನಿಜವಾದ ವೈದ್ಯ ಪೌರ ಕಾರ್ಮಿಕ. ಕರೆಕ್ಟ್. ನಾನು ವೈದ್ಯನ ಯಾಕೆ ಹೋಲಿಸ್ತೀನಿ ಅಂದರೆ ಅನ್ಯತೆ ಭಾವಿಸ್ಬಾರ್ದು. ಈ ಸಮಾಜದ ಪ್ರತಿಯೊಬ್ಬ ಮನುಷ್ಯನೂ ಪೌರ ಕಾರ್ಮಿಕ ಇಲ್ಲದೆ ಏನೂ ಆಗಲ್ಲ. ಪ್ರಧಾನಮಂತ್ರಿ ಒಂದು ವಾರ ಇಲ್ಲ ಅಂದ್ರೂ ಈ ಸಮಾಜ ನಡೆಯುತ್ತೆ, ಮುಖ್ಯಮಂತ್ರಿಗಳಿಲ್ಲ ಅಂದರೂ ನಡೆಯುತ್ತೆ, ಕೊನೆಗೆ ಕಾರ್ಪೊರೇಷನ್ ಕಮಿಷನರ್ ಒಂದು ವಾರ ರಜಾ ಹಾಕಿದ್ರು ನಡೆಯುತ್ತೆ. ಪೌರ ಕಾರ್ಮಿಕ ಏನಾರ ಒಂದು ದಿನ ರಜಾ ಹಾಕಿದ್ರು ಈ ಸಮಾಜ ಯಾವುದೇ ರೋಗ ರುಜಿನಗಳಿಂದ ಯಾರೂ ಬದುಕಲ್ಲ. ಹಂಗಾಗಿ ನಿಜವಾದ ವೈದ್ಯ ಪೌರ ಕಾರ್ಮಿಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರಿಗೆ ಗೌರವನೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಮೋದಿಯವರೇ ಅವ್ರ ಕಾಲಿಗೆ ಬಿದ್ದಿದ್ದಾರೆ. ಈ ದೇಶದ ಅತ್ಯಂತ ಎಲ್ಲರ ಹೃದಯ ಗೆದ್ದಂಥ ಒಬ್ಬ ನಾಯಕ ಅಂದರೆ ನರೇಂದ್ರ ಮೋದಿ ಅವರು. ಅವ್ರ ಪಾದ ತೊಳೆದು ಅವತ್ತು ಪೂಜೆ ಮಾಡ್ತಾರೆ ಮೋದಿಯವರು. ಆದರೆ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಇದೆಲ್ಲ ಸೇರಿ ಅಂತರೂ ಕೂಡ ಈಗಲೂ ಕೂಡ ಪೌರ ಕಾರ್ಮಿಕರನ್ನ ತುಂಬ ನಿಕೃಷ್ಟವಾಗಿ, ಕಟ್ಟ ಕಡೆಯದಾಗಿ, ತುಂಬ ಅಸಹ್ಯವಾಗಿ ನೋಡ್ತಾರೆ. ಸರ್ ಮೈಸೂರು ಮಹಾನಗರ ಪಾಲಿಕೆ ಅಂತ 1977ನೇ ಇಸ್ವಿಲಿ ಸ್ಥಾಪನೆ ಆಗಿದ್ದು ಮೈಸೂರು ಮಹಾನಗರ ಪಾಲಿಕೆ ಅಂತ ಕಾರ್ಪೊರೇಷನ್ ಆಗಿದ್ದು. 1983ರಲ್ಲಿ ಫಸ್ಟ್ ಮೇಯರ್ ಜನತಾ ಪರಿವಾರ ವಿಶ್ವನಾಥ್ ಅವರು. ಅವತ್ತಿಂದ ಇವತ್ತವರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಅವ್ರ ಪರವಾಗಿ ನಿಂತ್ಕೊಂಡಂಥವ್ರು ನಾನು ಯಾರೂ ನೋಡಲಿಲ್ಲ. ಯಾಕೆ ಅಂದರೆ
ಪ್ರತಿಯೊಬ್ಬರು ಅಧಿಕಾರದಿಂದ ಹೋಗ್ತಾರೆ. ಒಬ್ಬ MLA ಗೆದ್ದ ಅವ್ರ ಮನೆ ಒಳಗಡೆ ಕರೆದಿ ಬೆಳ್ಳಿ ತಟ್ಟಲ್ಲಿ ಬೆಳ್ಳಿ ಚೊಂಬಲ್ಲಿ ಊಟ ಹಾಕೋದು ಕಲ್ತಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿರಲ್ಲ. ಅವ್ನ MLA ಆದ್ರೆ MP ಆದ್ರೆ ಅವ್ರನ್ನ ಬೆಳ್ಳಿ ಚೊಂಬು ತಟ್ಟೆ. ಅದೇ ಎಲ್ಲ ಒಂದ್ ಕಡೆ ಈ ವ್ಯವಸ್ಥೆಯಲ್ಲಿ ಪೌರ ಕಾರ್ಮಿಕರು ಬಂದ್ರೆ ನಮ್ಮಲ್ಲಿ ಅನ್ನ ಮಿಕ್ಕಿರುತ್ತೆ. ಅನ್ನ ಬಿಟ್ರೆ ಪೌರ ಕಾರ್ಮಿಕರು ಕೊಡಪ್ಪ ಅಂತಾರೆ. ಮಿಕ್ಕಿದನ್ನ ಕೊಡಪ್ಪ. ಒಂದಿನ ವಾಸನೆ ಬಂದಿರುತ್ತೆ ದೋಸೆ ಇಟ್ಟು, ಅದನ್ನ ಮಾಡಿ ನಾವು ತಿನ್ನಲ್ಲ, ಪೌರ ಕಾರ್ಮಿಕರು ಕೊಡು ಅಂತಾರೆ. ಏನ್ ತಿಳ್ಕೊಂಡಿದ್ದಾರೆ ಪೌರ ಕಾರ್ಮಿಕರನ್ನ? ಈ ಸಮಾಜದಲ್ಲಿ ಪೌರ ಕಾರ್ಮಿಕರು ಒಂದು ದಿನ ರಜಾ ಹಾಕಿದ್ರೆ ಈ ಸಮಾಜ ಯಾವ ನಡೆಗೆ ಹೋಗ್ತದೆ ಗೊತ್ತಾ? ಕರೆಕ್ಟ್. ಯಾರು ಸರ್, ಇವತ್ತು ದಸರಾ ನಡೆಯುತ್ತೆ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಾರಲ್ಲಿ ಬಂದು ಎಲ್ಲ ಶೋ ಮಾಡ್ಕೊಂಡು ಮಿನಿಸ್ಟರ್ಗಳು MLAಗಳು ಎಲ್ಲ ಹೋಗ್ತಾರೆ. ಅದೆಲ್ಲ ಆದ್ಮೇಲಿಂದ ಅದನ್ನ ಕ್ಲೀನ್ ಮಾಡ್ತಾರಲ್ಲ ಸರ್, ಅದು ಕ್ಲೀನ್ ಮಾಡ್ಬೇಕಾದ್ರೆ ಅದು ಪೌರ ಕಾರ್ಮಿಕರು ಇರ್ತಾರಲ್ಲ, 1 ತಿಂಗಳು ತಗೋತಾರೆ. 1 ತಿಂಗಳು ಕ್ಲೀನ್ ಮಾಡಬೇಕು ಮೈಸೂರು ನಗರ ಸ್ವಚ್ಛತೆನ. ಆದ್ರೆ ಅವ್ರನ್ನ ಕರೆದೇ ಒಂದು ಸನ್ಮಾನ ಮಾಡೋಂಥ ಒಂದು ಪದ್ಧತಿ ಇಲ್ಲ. ಮೊದಲನೇದಾಗಿ ದಸರಾ ನಡೆಯೋಕ್ಕೆ ಕಾರಣನೇ ಪೌರ ಕಾರ್ಮಿಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಹೆಂಗೋ ಕಾಕಿಲಿ, ಪೌರ ಕಾರ್ಮಿಕರು ಹಂಗೆ, 2 ಕಾಕಿ. ಈ ಸಮಾಜನ ಕಾಯಂತದ್ದು 2 ಕಾಕಿ, ಒಂದು ಪೌರ ಕಾರ್ಮಿಕ ಒಂದು ಕಾಕಿ, ಪೊಲೀಸ್ ಒಂದು ಕಾಕಿ. ಈ ಸಮಾಜದಲ್ಲಿ 2 ಬಹಳ ಮಹತ್ವವಾದದ್ದು. ಯಾಕಂದ್ರೆ ಪೌರ ಕಾರ್ಮಿಕ ಇಲ್ಲದೆ ಈ ದೇಶ ಇಲ್ಲ, ಪೊಲೀಸ್ ಇಲ್ಲದೆ ಈ ದೇಶ ಇಲ್ಲ. ಇವರಿಬ್ಬರನ್ನ ಗೌರವಿಸಿದಂಥದ್ದು ನಮ್ಮ ಧರ್ಮ. ಆದರೆ ಪೊಲೀಸ್ಗೆ ಒಂದು ಮಾನ್ಯತೆ ಇದೆ. IPS IAS ಇನ್ಸ್ಪೆಕ್ಟರ್ ಹುದ್ದೆ ACP ಹುದ್ದೆಗೆ ಗೌರವಿಸ್ತೀರಾ. ಪೌರ ಕಾರ್ಮಿಕ ಹೆಂಗೆ? ನಾವು ತಿಂದಿದ್ದ ಅನ್ನ ನಾಳೆ ಕೊಡೋಂಥ ಅನ್ನನ ನಾಳೆ ಕೊಡೋಣ ಬಿಡು, ನಾವು ತಿನ್ನಕ್ಕಾಗಲ್ವಲ್ಲ ಅವ್ರು ಕೊಡೋಣ ಬಿಡು. ಇದು ತಪ್ಪು. ಯಾಕೆಂದ್ರೆ ಅವ್ನು ನಮ್ಮ ಮನೇಲಿ ಕುರ್ದಿ ನೀವೇನು ಮಾಡಬೇಡಿ. ಪೌರ ಕಾರ್ಮಿಕರು ಮನೆ ಕರೀರಿ, ಬಾಳೆ ಎಲೆ ಮಡಿಗೆ. ನಿಮ್ಮ ಮನೇಲಿ ಏನಿದೆಯೋ ನೀವು ಅರ್ಧ ಕೆಜಿ ಅಕ್ಕಿ ನೀವು ಹಾಕೋತಿರಲ್ಲ, ಇನ್ನು ಅರ್ಧ ಅನ್ನ ಸಾಂಬಾರೇ ಹಾಕಿ ಅವನ ತೃಪ್ತಿಯಾಗಿ ಈಚೆ ಹೋದ್ರೆ ನಿಮ್ಮ ಮನೆ 100 ವರ್ಷ ನೀವು ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ. ಸರ್, ಕೊರೋನಾ ಬಂದಾಗ ಐಶ್ವರ್ಯರಿಗೆ ಕೊರೋನಾ ಬಂತು, ಕಾಜಲ್ಗೆ ಬಂತು, ಎಂತೆಂಥ ಫಿಲಮ್ ಆಕ್ಟ್ರು ಬಾಲಿವುಡ್ ಹಾಲಿವುಡ್ಗೆಲ್ಲ ಬಂತು. ಪೌರ ಕಾರ್ಮಿಕರ ಸತ್ತಿರೋ ಉದಾಹರಣೆ ಕೊಡಿ. ಅವರಿಂದನೇ ಭಗವಂತ ಇದ್ದಾನೆ. ನಾನು ಬೆಳಗ್ಗೆ ಎದ್ರೆ, ನಾನು ಮನೆಯಿಂದ ಈಚೆ ಬಂದ್ರೆ ಸೌಂಡ್ ಆಗ್ತದೆ ಆಟೋ, ನಾನು ಫಸ್ಟ್ ನನ್ನ ಮಕ್ಕಳಾರ ಬಂದ್ರು ದೇವ್ರ ಫೋಟೋ ನೋಡ್ಬಿಡಿ, ಪೌರ ಕಾರ್ಮಿಕರು ನೋಡಿ ಅಂತೀನಿ. ನಮಗೆ ಪೌರ ಕಾರ್ಮಿಕರೇ ದೇವರು. ನಾನು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಲ್ಲ ಸರ್. ಅಕಸ್ಮಾತ್ ಆಗಿ ನಾನು ಈಚೆ ಬರ್ಬೇಕಾರೆ ಹೊರಗಡೆ ಏನಾರು ಬಂದು ಬಾಕ್ಲ ಹತ್ರ ನಿಂತ್ಕೊಂಡ್ರೆ ಅವ್ರಿಗೆ ನೋಡಿ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಈ ಭೂಮಿ ಮೇಲೆ ಅವ್ರು ಇಲ್ಲದೆ ಏನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಪ್ರತಿಯೊಬ್ಬರು ಪಾಲಿಸ್ಬೇಕು. ಮಾತಾಡೋದೇ ಬೇರೆ, ನಡ್ಕೊಳ್ಳೋದೇ ಬೇರೆ ಮಾಡಬಾರ್ದು. ಪೌರ ಕಾರ್ಮಿಕಿದ್ರೆ ನಾವು ಹೇಳಿದ್ನಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ಒಂದು ವಾರ ನಡೆಯುತ್ತೆ, ಪೌರ ಕಾರ್ಮಿಕರಿಂದ ನಡೀತದ? ಕರೆಕ್ಟ್. ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳಕ್ಕೆ ಇಷ್ಟ. ಸ್ವಂತ ಪೌರ ಕಾರ್ಮಿಕರು ಮನೆ ಹತ್ರ ಬಂದಾಗ ಕಸ್ತವನೇ ಬಾಯ್ಲೆ, ಏನು ದಿಮಾಕ್ ನೋಡೋನಿಗೆ ಕಸ ಹಾಕ್ಸ್ಕೊಳ್ದೆ ಹೋಗ್ತಾವನೆ ಅಂದರೆ ಸಪ್ರೇಟ್ ಮಾಡಿ ಅಂತ ಹೇಳಿರ್ತಾರೆ. ಹಸಿ ಕಸ, ಒಣ ಕಸ ಏನೇನಿದೆ ಅದೆಲ್ಲ ಸಪ್ರೇಟ್ ಮಾಡಿರ್ತಾರೆ. ಇವ್ರು ಮಾಡಿರಲ್ಲ, ಒಂದೇ ಕಡೆ ತುಂಬಿ ಹಾಕ್ಬಿಡ್ತಾರೆ. ಎಷ್ಟು ದುರಾಂಕಾರ ನೋಡೋನಿಗೆ 10 ರೂಪಾಯಿ ಕೊಡ್ತೀನಿ ಬಾ, ಈ ಥರ ಅಸಹ್ಯವಾಗಿ ಮಾತಾಡ್ತಾರೆ ಜನ. ಅವನ್ನ ಏಕವಂಚದ ಮಾತಾಡೋದು. ಚಿಕ್ಕವರು ಕೂಡ ಕಸ್ತವನ್ ಬಂದ ಅವನು ಬಂದ ಲಾಕೋ ಯಾಕೆ ಹೆಂಗೆ ಹೋಗ್ತಿದ್ಯಾ ನೀನು, ಈ ಥರ ಎಲ್ಲ ಮಾತಾಡ್ತಾರೆ. ಸೊ ಆ ಜನಗಳು ಇಷ್ಟೊಂದೆಲ್ಲ ನಾಲೆಡ್ಜ್ ಇಟ್ಕೊಂಡು ಎಜುಕೇಟೆಡ್ ಆಗಿ ಈ ಥರ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾರೆ. ಸೊ ಮಕ್ಕಳಿಗೂ ಅದನ್ನೇ ಕಲಿಸಿದಾರಲ್ಲ ಇವರು ಅಂತ. ಸರ್, ನೀವು ಹೇಳೋದು 100%. ಯಾಕೆಂದರೆ ಕಟ್ಟ ಕಡೆಯ ಹುದ್ದೆ ಪೌರ ಕಾರ್ಮಿಕರು. ಅವ್ರಿಗೆ ಅವರಿಂದ ಬೆನ್ನಿಂದ ಯಾರೂ ನಿಲ್ಲಲ್ಲ. ಯಾಕೆ? ಅವರಿಂದ ಏನು ಸಹಾಯ ಆಗಲ್ವಲ್ಲ, ಅವರಿಂದ ಏನು ಹಣ ಸಿಗಲ್ವಲ್ಲ, ಅಧಿಕಾರ ಸಿಗಲ್ವಲ್ಲ. ಬಟ್ ಹಣ ಸಿಗಲ್ಲ, ಅಧಿಕಾರ ಅವರಿಂದನೇ ಸಿಗೋದು. ಅವ್ರೊಂದು ಓಟೆ ನಮ್ಗೆ ಅಧಿಕಾರ, ಆದರೆ ಹಣ ಸಿಗಲ್ವಲ್ಲ, ಹಂಗಾಗಿ ಅವ್ರು ಬೆನ್ನಿಗೆ ನಿಂತ್ಕೊಳ್ಳಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗಿರೋ ಶಕ್ತಿ, ಅವ್ರಿಗಿರೋ ಗೌರವ, ಅವ್ರಿಗಿರೋ ಸ್ಟ್ರೆಂತು ಈ ಸಮಾಜದಲ್ಲಿ ಯಾವ ಹುದ್ದೆಗೂ ಇಲ್ಲ. ಅವರೆಲ್ಲ 70 ವರ್ಷ 80 ವರ್ಷ 100 ವರ್ಷ ಚೆನ್ನಾಗಿರ್ತಾರೆ ಅಂದರೆ ಏನು ಹೇಳಿ? ಸಮಾಜ ಸೇವೆ ಮಾಡ್ತಾರೆ. ಆಮೇಲೆ ಬೇವ್ರ ಅನಿಯ ಸಂಪಾದನೆ ಸರ್ ಅವ್ರದ್ದು. ಅಂಥವ್ರಿಗೆ ನೀವು ವೇತನೂ ಅಷ್ಟೇ, ಅವ್ರಿಗೆ ವೇತನ ಅಪ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ನೀವು ಶೋಕಿ ಮಾಡೋಕ್ಕೆ, ನೀವು ಮನೇಲಿ ಇರೋಕ್ಕೆ, ನಿಮ್ಮ ಕರೆಂಟ್ ಬಿಲ್ಲು, ನಲ್ಲಿ ಬಿಲ್ಲು, ಒಬ್ಬ ಮಿನಿಸ್ಟರ್ ಆದರೆ ಎಲ್ಲ ತಗೋತೀರ, ಅದು ಕಡಿತ ತೋರಿಸಿ ಸರ್. ಪೌರ ಕಾರ್ಮಿಕರಿಗೆ ಅದನ್ನ ಕೊಡಿ. ಈಗ ಒಬ್ಬ ಪೌರ ಕಾರ್ಮಿಕರಿಗೆ 30,000 ಕೊಡ್ತೀರಿ, ಬೇಡ 50,000 ಕೊಡಿ. ಯಾಕೆ? ಅವನು ಮಾಡ್ತಾರಂತ ನಿಷ್ಠೆ ಕೆಲಸ ಇದೆಯಲ್ಲ, ನಿಮ್ಮ ಕೈಲಾಗಲ್ಲ. ನೀವು ಅನ್ಯಾಯ, ಮೋಸ, ಅಕ್ರಮಕ್ಕೆ ಸಪೋರ್ಟ್ ಮಾಡ್ಕೊಂಡಿರ್ತೀರ. ಅವನು ಬೆಳಗ್ಗೆ 6 ಗಂಟೆಗೆ ಇದ್ರೆ ನೀವೆಲ್ಲ ಮಾಡಿದ ಕರ್ಮಗಳ ಶೇಷಗಳು ಅವ್ನು ಬಳಿತಾನೆ. ಕರೆಕ್ಟ್. ಆದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅವನು ಎಷ್ಟು ಪ್ರೀತಿಯ ಬಳಿತಾರೆ ಅಂದ್ರೆ, ಮಗು ತಾಯಿನ ಒಪ್ಕೊಳ್ತಲ್ಲ ಹಂಗೆ ಒಪ್ಕೋತಾನೆ, ಆ ಕಸನ ಒಪ್ಕೋತಾನೆ. ಅಂತವನ ಹಿಂದೆ ನಾವು ನಿಲ್ಬೇಕು ಹೊರತು, ರಾಜಕಾರಣಿಗಳು ಅಧಿಕಾರಿಗಳು ನಿಲ್ಬೇಕು ಹೊರತು ರಾಜಕಾರಣಿಗಳ ಹಿಂದೆ, ರಾಜಕಾರಣಿಗಳು ಶೋ ಹಿಂದೆ ಅವ್ರನ್ನ ಕರೆದು ಬೆಳ್ಳಿತ್ತು ಇದು ತಟ್ಟಲ್ಲಿ ಊಟ ಮಾಡಿಸೋದಲ್ಲ, ಅವನಿಗೆ ಪಟಾಕಿ ಹಾರ ಹಾಕೋದು, ಅವ್ನು ಮಾಡ್ತಿರೋದೇ ಮೋಸ. ಅಂತವ್ರಿಗೆ ಜೈಕಾರ ಹಾಕ್ರಿ. ಇವನಿಗೆ ನಿಜವಾದಂತ ಯಾರು ಪೌರ ಕಾರ್ಮಿಕರನ್ನು ಗೌರವಿಸ್ತೀರೋ ಈ ಸಮಾಜದ ಉದ್ಧಾರ ಆಗೋ ಕಡೆ ಅವತ್ತಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಸಂವಿಧಾನನೂ ಅಷ್ಟೇ. ನಾವು ಸಂವಿಧಾನಕ್ಕೆ ಏನು ಗೌರವ ಕೊಡ್ತೀವಿ, ಪೌರ ಕಾರ್ಮಿಕರು ಅಷ್ಟೇ ಗೌರವ ಕೊಡಬೇಕು. ಸಂವಿಧಾನ ಏನಿದೆ ಅದು ಪೌರ ಕಾರ್ಮಿಕರಲ್ಲೇ ನೋಡ್ತೀವಿ. ಅಲ್ಲಿಂದನೇ ಸ್ಟಾರ್ಟು ಸಂವಿಧಾನ ನಾವು ಗೌರವಿಸ್ತೀವಿ ಅಂದ್ರೆ. ಪೌರ ಕಾರ್ಮಿಕರು ಗೌರವಿಸುವ ಸಂವಿಧಾನ ಗೌರವಿಸ್ತೀವಿ ಅಂತ.
ರಾಜಕಾರಣಿ ಗೌರವಿಸೋದಲ್ಲ, ಸಂವಿಧಾನ ಗೌರವಿಸಬೇಕು ಅಂದ್ರೆ ಪೌರ ಕಾರ್ಮಿಕರಿಗೆ ಫಸ್ಟ್ ಗೌರವ ಕೊಡಬೇಕು. ಗೌರವ ಕೊಡಬೇಕು. ಇದು ನಮ್ಮ ಅಭಿಮಾನ ಮತ್ತೆ ಎಲ್ಲರ ಆಶೆಯನ್ನು ಅದನ್ನ ಬಳಸ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ಇವತ್ತು ಎಷ್ಟೋ ಜನ ಮನೆ ಹತ್ರ ಬಂದಾಗ, ಪೌರ ಕಾರ್ಮಿಕರು ಮನೆ ಹತ್ರ ಬಂದಾಗ ನೀರು ಈಗಲೂ ಕೊಡಲ್ವಂತೆ ಸರ್. ಇನ್ನು ಯಾವ ಜಗತ್ತಿನಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ನೀರು ಕೊಡಲ್ವಂತೆ, ಹಿಂಗೆ ಮೇಲ್ಗಡೆಯಿಂದ ಸುರಿತಾರೆ, ಊಟನಲ್ಲಿ ಇಟ್ಬಿಟ್ಟು ತಿನ್ನೋಗು ಅಂತ ಹೇಳ್ತಾರಂತೆ. ಬಟ್ ಈಗ ಕೆಲವೊಂದು ಪೌರ ಕಾರ್ಮಿಕರು ಸ್ವಲ್ಪ ಜಾಣರಾಗಿದ್ದಾರೆ, ಈಗ ಬೇಡ ಹೋಗೋ ಅನ್ನೋ ಲೆವೆಲ್ ಹೋಗಿದ್ದಾರೆ. ಆದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಆ ಊಟನ ಆ ವ್ಯವಸ್ಥೆನಲ್ಲಿ ಹಾಕುವಂಥ ಮನಸ್ಥಿತಿ ಇಲ್ಲ ಈ ಎಜುಕೇಟೆಡ್ಗಳದ್ದು. ಇವ್ರುಗಳ ಮನಸ್ಸು ಏನು ಎಷ್ಟು ದಿವಾಳಿ ಆಗಿದೆ ಸರ್. ಸರ್ ಆ್ಯಕ್ಚುಲಿ ಅದನ್ನ ಮಾಡ್ತಾ ಇರೋದು ಎಜುಕೇಟೆಡ್ಗಳು. ಯಾರು ಕಟ್ಟ ಕಡೆ ವ್ಯಕ್ತಿಗಳು ಇದ್ದಾರೋ ಅವ್ರು ಮಾಡ್ತಾ ಇಲ್ಲ, ಎಜುಕೇಟೆಡ್ಗಳೇ ಮಾಡ್ತಾ ಇರೋದು. ಇದನ್ನ ಅಳವಡಿಸ್ಕೊತವ್ರೆ. ಅವನ ಮಕ್ಕಳುಗಳು ಅವ್ರ ಹತ್ರ ಹೋಗಕ್ಕೆ ಬಿಡಲ್ಲ, ಅವ್ರ ಕಸ ಸುರಿಯೋದು ದೂರದಲ್ಲಿ ಸುರಿ ಅಂತಾರೆ. ಇದೆಲ್ಲ ಏನು ಅಂದರೆ ಸರ್, ಸಮಾಜಕ್ಕೆ ಈ ಬೆಳವಣಿಗೆನ ಯಾರು ಒಪ್ಪಲ್ಲ. ಆಮೇಲೆ ಈ ಬೆಳವಣಿಗೆನ ಒಪ್ಕೊಳ್ಳಬಾರ್ದು ನಾವು. ಈಗ ನೀವೇ ನಿಮ್ಮ ಮಾಧ್ಯಮದಿಂದ ಇವತ್ತು ಪೌರ ಕಾರ್ಮಿಕರು ಎಷ್ಟು ಕೈ ಮುಗಿತಾರೆ ನಿಮ್ಮ ಮಾಧ್ಯಮಕ್ಕೆ. 300 ಜನನ ಪರ್ಮನೆಂಟ್ ಮಾಡೋಕ್ಕೆ ನಿಮ್ಮ ಮಾಧ್ಯಮನೂ ಸಹಕಾರ ಆಗಿದೆ. ಇವತ್ತು ಯಾರೇ ಪೌರ ಕಾರ್ಮಿಕ ಅವ್ರ ಪುಣ್ಯಾತ್ಮ ಚೆನ್ನಾಗಿರಲಿ ಅಂತಾರೆ. ರೈಟ್ ನ್ಯೂಸು ಯಾಕೆ ರೈಟ್ ನ್ಯೂಸ್ ಚೆನ್ನಾಗಿರಲಿ ಅಂತಾರೆ ಅಂದರೆ 300 ಜನ ಹೋರಾಟ ನಿಮ್ಮ ಫಲ. ಅದು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಹೋಯ್ತು ಸರ್. ಹಾಂ, ಮತ್ತೆ ಅಷ್ಟು ರಫ್ ಆಗಿ ಅಷ್ಟು ಖಡಕ್ಕಾಗಿ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾಗ ನಿಂತಾಗ ಪೌರ ಕಾರ್ಮಿಕ ಪರವಾಗಿ ನಾವು ಇದ್ದೀವಿ ಅಂತೇಳಿ ಅಷ್ಟೆಲ್ಲ ಅವ್ರು ಯಾರಿಗೆ ಸಮಸ್ಯೆ ನೇರು ನನ್ನ ಕಾಲ್ ಮಾಡಿ ಅಂತ ಪದೇ ಪದೇ ಅನೌನ್ಸ್ ಮಾಡಿ ಪದೇ ಪದೇ ಹೇಳಿರೋದು ಕೂಡ ನಾನೇ. ಅವ್ರ ವಿಚಾರದಲ್ಲಿ ಯಾವುದೇ ಅಧಿಕಾರಿ ಪೌರ ಕಾರ್ಮಿಕರಿಗೆ ತೊಂದರೆ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಇರಲ್ಲ. ಅವ್ನು ಎಂಥ ಅಧಿಕಾರಿ ಯಾವನಾದರೂ ಆಗಲಿ. ಇದು ರೈಟ್ ನ್ಯೂಸ್.